ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಸಾಲು ಸಾಲು ಸಂಕಷ್ಟವನ್ನ ಎದುರಿಸಿ ಜೈಲಿನಿಂದ ಷರತ್ತುಬದ್ಧ ಜಾಮೀನಿನ ಮೇರೆಗೆ ಹೊರಬಂದಿರುವಂತಹ ಪವಿತ್ರ ಗೌಡ ಈಗ ಬಿಸ್ನೆಸ್ ಅತ್ತ ಚಿತ್ತವನ್ನ ಹರಿಸಿದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಬಿಸ್ನೆಸ್ ಅತ್ತ ಮುಖ ಮಾಡಿರುವಂತಹದ್ದು. ಇವತ್ತು ಪವಿತ್ರ ಒಡೆತನದ ರೆಡ್ ಕಾರ್ಪೆಟ್ ರಿಲಾಂಚ್ ಆಗ್ತಾ ಇದೆ. ಸೆಲೆಬ್ರಿಟಿಗಳಿಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ತೆರೆದಿದ್ದಾರೆ ಪವಿತ್ರ ಜೈಲು ಸೇರಿದ ನಂತರ ಈ ರೆಡ್ ಕಾರ್ಪೆಟ್ ಬಿಸ್ನೆಸ್ ನಿಂತಿತ್ತು. ಈಗ ಮತ್ತೆ ರೆಡ್ ಕಾರ್ಪೆಟ್ಗೆ ಕಾಯಕಲ್ಪವನ್ನು ನೀಡಲಿಕ್ಕೆ ಪವಿತ್ರ ಮುಂದಾಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕೇವಲ ಆಪ್ತರಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ನಂತರ ಷರತ್ತುಬದ್ಧ ಜಾಮೀನನ್ನು ಪಡೆದು ಈಗಾಗಲೇ ಒಂದು ಸುತ್ತಿನ ಟೆಂಪಲ್ ರನ್ನನ್ನು ಮುಗಿಸಿ ಈಗ ಬಿಸ್ನೆಸ್ ಅತ್ತ ಮುಖವನ್ನು ಮಾಡಿರುವಂತಹದ್ದು ಪವಿತ್ರ ಗೌಡ ಅವರು ಪಾರ್ಟ್ನರ್ಶಿಪ್ನಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಓಪನ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಭಾರತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ಸಿನಿಮಾದಲ್ಲಿ ನಟಿಸೋದನ್ನು ನಿಲ್ಲಿಸಿದ ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಓಪನ್ ಮಾಡಿದ್ರು ಪವಿತ್ರ ಗೌಡ. ಯಾವಾಗ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಅವರು ಲಾಕ್ ಆಗಿದ್ರು, ಆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಈಗ ಮತ್ತೆ ರೀಲಾಂಚ್ ಆಗ್ತಾ ಇದೆ. ಈ ಬಾರಿ ಹೇಗೆ ರೀಲಾಂಚ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಗೆಸ್ಟ್ಗಳು ಬರ್ತಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಹೌದು ಪ್ರೇಮ್, ಪವಿತ್ರ ಗೌಡ ಅವರು ಬದುಕನ್ನು ರೀಶಫಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಮೊದಲ ಹಂತ ಅನ್ನೋ ರೀತಿಯಲ್ಲಿ ಅವರ ಬಿಸ್ನೆಸ್ ಏನಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ, ಅದು ಸೆಲೆಬ್ರಿಟಿ ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟುಡಿಯೋ, ಇದನ್ನು ರೀಲಾಂಚ್ ಮಾಡೋದಕ್ಕೆ ಇವತ್ತು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹೌದು, ಫೆಬ್ರವರಿ 14 ಪ್ರೇಮಿಗಳ ದಿನ. ಜೊತೆಗೆ ಅವರು ವಿಶೇಷ ವ್ಯಕ್ತಿಯ ಒಂದು 2-3 ದಿನದಲ್ಲಿ ಅವರ ಹುಟ್ಟುಹಬ್ಬ, ದರ್ಶನ್ ಅವರ ಹುಟ್ಟುಹಬ್ಬ. ಎಲ್ಲ ವಿಚಾರ ಬಗ್ಗೆ ಅವರಿಗೆ ಒಂದು ರೀತಿಯಲ್ಲಿ ಖುಷಿ ಇರ್ಬೋದು ಫೆಬ್ರವರಿ ತಿಂಗಳು ಅನ್ನೋದು. ಹೀಗಾಗಿ ಇದೇ ಸಮಯವನ್ನು ಫಿಕ್ಸ್ ಮಾಡಿಕೊಂಡು ಅವರು ತಮ್ಮ ಬಿಸ್ನೆಸ್ ಕಡೆಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಈ ಮೂಲಕ ಕಾಣಿಸುತ್ತೆ. ಹೌದು, ತುಂಬಾ ಸರಳವಾಗಿ ಪೂಜೆಯನ್ನು ಮಾಡೋದ್ರ ಮೂಲಕ ಏನು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಿದ್ದಾರೆ. ಕೆಲವು ಆಪ್ತರು, ಅವರ ಯಾರು ಆಪ್ತ ಸ್ನೇಹಿತೆಯರಿದ್ದರು ಅವರನ್ನು ಮಾತ್ರ, ಅದು ಜೊತೆಗೆ ಕುಟುಂಬಸ್ಥರು, ಅವರನ್ನು ಮಾತ್ರ ಪೂಜೆಗೆ ಕರೆದು ಪೂಜೆ ಮಾಡೋದ್ರ ಮೂಲಕ ಒಂದಿಷ್ಟು ಬೇರೆ ಬೇರೆ ರೀತಿಯ ವಿನ್ಯಾಸದ ಕಾಸ್ಟ್ಯೂಮನ್ನು ತರಿಸೋ ಮೂಲಕ ಬಟ್ಟೆಯನ್ನು ರಿಶಫಲ್ ಮಾಡಿ, ಅಂದರೆ ಏನು ಅವ್ರ ಸ್ಟುಡಿಯೋದಲ್ಲಿತ್ತು ಆ ಬಟ್ಟೆಯನ್ನು ರಿಶಫಲ್ ಮಾಡಿ. 1 ವರ್ಷ ಆಗೋಗಿತ್ತು ಆ ಕಾಸ್ಟ್ಯೂಮ್ ಡಿಸೈನರ್ ವೇರ್ಗಳು ಬದಲಾವಣೆ ಆಗಿ. ಹಾಗೆ ಹಳೆಯದನ್ನು ಯಾವುದನ್ನು ಇಟ್ಕೊಳ್ಳದೆ ಹೊಸ ಉಡುಗೆಯನ್ನು ರೀಲಾಂಚ್ ಮಾಡೋ ಮೂಲಕ ಬದುಕನ್ನು ಕೂಡ ಒಂದು ರೀತಿಯಲ್ಲಿ ರೀಲಾಂಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಸೂಚನೆ ಕಂಡು ಬರ್ತಾ ಇದೆ. ನೋಡಬೇಕು, ಕೆಲವೇ ನಿಮಿಷದಲ್ಲಿ ಅವರ ಕಾಸ್ಟ್ಯೂಮ್ ಸ್ಟುಡಿಯೋದ ರೀಲಾಂಚ್ ಆಗುತ್ತೆ. ಆದ ಬಳಿಕ ಯಾವ ರೀತಿಯಲ್ಲೆಲ್ಲ ಇರುತ್ತೆ, ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತೆಲ್ಲ ನೋಡಬೇಕಾಗುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.